ಇವತ್ತಿನ ವಿನೋದ ವಾರ್ತೆಯಲ್ಲಿ ನೀವು ನೋಡ್ತಾ ಇದ್ದೀರಿ ನಾಗಣ್ಣನ. ನಾನಿವತ್ತು ಹೇಳೋಕೆ ಹೊರಟಿದ್ದೀನಿ ಹಲವಾರು ವಿಚಿತ್ರ ಸುದ್ದಿಗಳ ಬಗ್ಗೆ. ಬನ್ನಿ. KPSCಯ ಕಾರ್ಯದರ್ಶಿ ಜ್ಯೋತಿ ಅವರು ಹೇಳೋ ಪ್ರಕಾರ ಮಧ್ಯವರ್ತಿಗಳಿಂದ ಇದೆಲ್ಲ ಆಗ್ತಾ ಇದೆಯಂತೆ. ಅವರು ಕೂಡ ಅಂತಹ ಮಧ್ಯವರ್ತಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಅನ್ನೆಲ್ಲ ದಾಖಲಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕರ್ಮಕಾಂಡ ಮಾತ್ರ ಇಲ್ಲಿಗೆ ನಿಂತಿಲ್ಲ. ಈ ವಿಚಾರವಾಗಿ ನಾವು DK ಶಿವಕುಮಾರ್ ಅವರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ. ಅಲ್ಲಿಗೆ ಮುಂಚೆ ಇನ್ನೊಂದಷ್ಟು ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. ಮೊನ್ನೆ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ವಿಚಾರವಾಗಿ ಡೆಲ್ಲಿಯಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಪಾಲ್ಗೊಂಡಿದ್ರು. ಯಾರೋ ಹೇಳಿದ್ರು, ಅಲ್ಲ ರಾಹುಲ್ ಗಾಂಧಿ ಅವರು ತಿಂಗಳಾನ್ಗಟ್ಲೆಯಿಂದ ನಡೀತಾ ಇರೋ ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ ಹೋಗಿ ನಡೆಸೋದು ಬಿಟ್ಟು ಮೋದಿ ಅವ್ರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ದಾರಲ್ಲ, ಇದು ಎಷ್ಟು ಸರಿ? ಇದಕ್ಕೆ ರಾಜಕೀಯ ಬಣ್ಣ ಬಳಿದು ತಮ್ಮ ಬೇಳೆ ಬೇಯಿಸ್ಕೋತಾ ಇದ್ದಾರೆ ಅಂತ ಹೇಳಿಬಿಟ್ಟು ವಾಂಗ್ಚುಕ್ಕಿದಾರಲ್ಲ, ಅದೇ ಈ ಪ್ರತಿಭಟನೆಯ ಮೂಲ ಪುರುಷ, ಆತನ ಹೆಂಡತಿ ಗೀತಾಂಜಲಿ ಅವರು ಹೇಳಿದ್ದಾರಂತೆ. ಸರಿ ಅಲ್ವಾ ಅವ್ರು ಕೇಳ್ತಾ ಇರೋದು? ಪ್ರತಿಭಟನೆ ಮಾಡೋದಾಗಿದ್ರೆ ಇವರು ಜಂತರ್ ಮಂತರ್ಗೆ ಹೋಗಬೇಕಿತ್ತು, ಮೋದಿ ಮನೆ ಮುಂದೆ ಇವ್ರಿಗೇನು ಕೆಲಸ ಅಂತ. ಆದರೆ ಮೋದಿ ಅವರು ಸುಮ್ಮನೆ ಆಗಿಲ್ಲ. ಮೋದಿ ಅವರು ಇದನ್ನೆಲ್ಲ ಕೇಳಿದ ಮೇಲೆ ಆಯಿತು ಬಿಡಿ, ನಿಮಗೊಂದು ತ್ವರಿತಗತಿಯ ನ್ಯಾಯಾಲಯವನ್ನು ನಾವು ಏರ್ಪಾಡು ಮಾಡಿಕೊಟ್ಟು ಅಲ್ಲಿ ಈ ಪ್ರಕರಣದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಒಂದು ನಿರ್ಧಾರವನ್ನು ಮೋದಿಯವರು ಪ್ರಕಟಿಸಿದಂತಾಯಿತು. ಇನ್ನು ನಮ್ಮ DK ಶಿವಕುಮಾರ್ ಅವರು ಪಾಪ ಅಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮುಜುಗರಕ್ಕೀಡಾಗಿದ್ದಾರೆ ಅನ್ನೋ ಸುದ್ದಿ ಕೆಲವು ಕಡೆಯಿಂದ ಕೇಳಿ ಬರ್ತಾ ಇದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ DK ಶಿವಕುಮಾರ್ ಅವರು ಒಪ್ಪಲಿಲ್ಲ. ಮತ್ತು ಈ ಕಾಂಗ್ರೆಸ್ನವರು BJPಯ ಹರೀಶ್ ಅವ್ರ ಮೇಲೆ ಮೊಟ್ಟೆ ಎಸೆದ್ರಲ್ಲ, ಇದು ಎಷ್ಟು ಸರಿ ಶಿವಕುಮಾರ್ ಅವರೇ ಅಂತ ಕೇಳಿದಾಗ, ನೋಡಿ, ಕಾಂಗ್ರೆಸ್ನವರು ಅಂದರೆ ನಮ್ಮವರು ಮೊಟ್ಟೆ ಹೊಡೆದಿದ್ದು ಅಕ್ಷಮ್ಯ ಅಪರಾಧ, ನಾನು ಅದಕ್ಕೆ ಖೇದ ವ್ಯಕ್ತಪಡಿಸ್ತೀನಿ. ಆದರೆ BJPಯವರು ಏನು ಈ ಥರ ಮಾಡಿಲ್ಲ ಅಂತ ತಿಳ್ಕೊಬೇಡಿ. ಹಿಂದೆ ಮಡಿಕೇರಿನಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ ವೆಪನ್ಗಳನ್ನು ಕೊಟ್ಟು ತರಬೇತಿ ಕೊಡ್ತಾಯಿದ್ರು ಅವರ ಕಾರ್ಯಕರ್ತರುಗಳಿಗೆ. ಇಂಥದ್ದೆಲ್ಲ ಅವರು ಮಾಡಿದ್ದಾರೆ, ಆದರೆ ನಾವು ಇಂಥದಕ್ಕೆಲ್ಲ ಕೈ ಹಾಕೋದಿಲ್ಲ ಅಂತ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಇದರ ಅರ್ಥ ಏನು ಅಂತ ಅಂದರೆ, ಎಂದರೂ ಮಾವಳ್ಳೆ ಅಂದರೆ ಎಲ್ಲರೂ ಸಗಣಿ ತುಳ್ಕೊಂಡು ಬಂದಿರೋರೆ. ಒಟ್ಟಿನಲ್ಲಿ ಟೈಮ್ ಸಿಕ್ಕಿದಾಗ ಈ ಥರ ಏನಾದರೂ ಆದಾಗ ಇವ್ರು ತೆಗೆದು ಅವ್ರ ಮುಖದ ಮೇಲೆ, ಅವ್ರು ತೆಗೆದು ಇವ್ರ ಮುಖದ ಮೇಲೆ ಸಗಣಿ ಎರ್ಚಾಟ ಮಾಡೋದಂತೂ ನೋಡೋರಿಗೆ ಬಹಳ ವಿನೋದವಾಗಿ ಕಾಣುತ್ತೆ. ಅದಕ್ಕೆ ವಿನೋದ ವಾರ್ತೆಯಲ್ಲಿ ಈ ಸುದ್ದಿಗಳನ್ನು ನಿಮ್ಮ ಮುಂದೆ ತಂದಿದ್ದೀವಿ. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.